ಆತ್ಮೀಯ ವಿದ್ಯಾರ್ಥಿಗಳೇ, ಬಹು ನಿರೀಕ್ಷೆಯಂತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಈಗ ತಾನೇ ನಮ್ಮ ಕೈ ಸೇರಿದೆ. ಅದನ್ನ ನಾವು ಅನಾಲಿಸಿಸ್ ಮಾಡಿ ಸರಿಯಾದಂತ ಉತ್ತರವನ್ನ ನಿಮ್ಮ ಮುಂದೆ ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದರಂತೆ ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭೂಗೋಳ ವಿಷಯದಿಂದ ಇವತ್ತಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 13 ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಆ ಒಂದು 13 ಪ್ರಶ್ನೆ ಪತ್ರಿಕೆಯಲ್ಲಿ ನನ್ನ ಪುಸ್ತಕದಿಂದ 12 ಪ್ರಶ್ನೆಗಳು ಕವರ್ಡ್ ಆಗಿದ್ದಾವೆ. ಸೊ ಅದಕ್ಕೆ ವಿತ್ ಪ್ರೂಫ್ ಸಮೇತ ನಾನು ನಿಮ್ಮ ಮುಂದೆ ಇವತ್ತಿನ ತರಗತಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಈಗ ಇವತ್ತಿನ ಒಂದು ತರಗತಿಯ, ಯಾಕಂದ್ರೆ ನೀವು ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಯಾವ ಕ್ವಶನ್ ಯಾವ್ದು ಸರಿಯಾದಂತ ಉತ್ತರ ಅಂತ. ಸೊ ಆ ಕಾರಣಕ್ಕೋಸ್ಕರ ನಾನು ನೇರವಾಗಿ ಇವತ್ತಿನ ಒಂದು ತರಗತಿಯ ಇವತ್ತಿನ ಒಂದು ಸೆಷನ್ ನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ನ ಪ್ರಥಮ ಕ್ವಶನ್ಸ್ ಅನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಇವತ್ತು ಕೇಳಲಾಗಿರುವಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಪ್ರಥಮ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ, ಭೂಮಿ ದಿನ, ವಿಶ್ವ ಓಝೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ ಅಂತ 4 ಕೊಟ್ಟು ದಿನಾಚರಣೆಗಳನ್ನ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ವಿಶೇಷವಾಗಿ ಭೂಮಿ ದಿನ ಅಂತ ಬಂದಾಗ ನಮ್ಗೆ ಭೂಮಿ ದಿನ ಯಾವತ್ತು ಬರುತ್ತಪ್ಪ ಅಂದ್ರೆ ಏಪ್ರಿಲ್ 22 ಬರುತ್ತೆ. ಸೊ ಹಾಗಾಗಿ ಇನ್ನ ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16 ಬರುತ್ತೆ. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2 ಬರುತ್ತೆ. ವಿಶ್ವ ಜನಸಂಖ್ಯಾ ದಿನ ಜುಲೈ 11 ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಕ್ವಶನ್ಸ್ ಅನ್ನ ನಾವು ನೋಡಿದಾಗ ನಮ್ಗೆ ಈಸಿಯಾಗಿ ಯಾವ್ದು ಆನ್ಸರ್ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕಂದ್ರೆ ಭೂಮಿ ದಿನ ಅಂತ ಬಂದಾಗ ಏಪ್ರಿಲ್ 22 ನಮಗೆ ಸಿಕ್ಕೋಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡಿದಾಗ ನಾನು ಇಲ್ಲಿ ಮ್ಯಾಚ್ ಮಾಡಿದೀನಿ. ಮ್ಯಾಚ್ ಮಾಡಿರೋ ಪ್ರಕಾರ ಆಪ್ಷನ್ ಎ ಇಲ್ಲಿ ನಮ್ಗೆ ಸರಿಯಾದಂತ ಉತ್ತರ ಸಿಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಈ ಒಂದು ಆಪ್ಷನ್ ಎನ ಯಾರು ಮಾರ್ಕ್ ಮಾಡಿರ್ತೀರಾ ಅವರಿಗೆ 1 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಸೊ ಇದರ ಎಂಟೈರ್ ವಿಚಾರವನ್ನ ನನ್ನ ಭೂಗೋಳ ಚೇತನ ಪುಸ್ತಕದಲ್ಲಿ ಪ್ರತಿಯೊಂದು ದಿನಾಚರಣೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಜುಲೈ 11, ಸೆಪ್ಟೆಂಬರ್ 16 ಮತ್ತು ಏಪ್ರಿಲ್ 22 3 ದಿನಾಚರಣೆಗಳು ಕೂಡ ನನ್ನ ಪುಸ್ತಕದಲ್ಲಿ ಬಂದಿದ್ದೇವೆ ಸ್ನೇಹಿತರೆ. ಈ 3 ಸಿಕ್ಕಿದ್ರೆ ಒಂದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಬಹುತೇಕ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇರುತ್ತೆ. ಇನ್ನು 2ನೇ ಕ್ವಶನ್ ಸ್ನೇಹಿತರೆ, ಗ್ರಹಗಳಿಗೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ಗ್ರಹಗಳಲ್ಲಿ ಬಹಳ ದಿನಗಳಾಗೋಗಿತ್ತು, ಗ್ರಹಗಳ ಮೇಲೆ ಕ್ವಶನ್ಸ್ ಕೇಳ್ತಾ ಇರಲಿಲ್ಲ. ಸೊ ಬಹಳ ಜನ ಹುಡುಗರು ಗ್ರಹಗಳನ್ನ ಓದೋದನ್ನ ಬಿಟ್ಟಿದ್ರಿ. ಬಟ್ ಇವತ್ತಿನ ಎಕ್ಸಾಮ್ ಅಲ್ಲಿ ಗ್ರಹಗಳು ಮತ್ತು ಅವುಗಳ ವಾರ್ಷಿಕ ಚಲನೆಯ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಗುರು ಗ್ರಹ, ಶನಿ ಗ್ರಹ, ಯುರನಸ್ ಗ್ರಹ, ನೆಪ್ಚೂನ್ ಗ್ರಹ, ಸೌರವ್ಯೂಹದ 4 ಬಾಹ್ಯ ಗ್ರಹಗಳ ಬಗ್ಗೆ, ಬಾಹ್ಯ ಗ್ರಹಗಳ ವಾರ್ಷಿಕ ಚಲನೆಯ ಬಗ್ಗೆ ಸೊ ಮ್ಯಾಚ್ ಮಾಡಕ್ಕೆ ಕೇಳಿದರೆ, ಇಲ್ಲಿ ಗುರುಗ್ರಹ ಅಂತ ಬಂದಾಗ ಜುಪಿಟರ್ನ ವಾರ್ಷಿಕ ಚಲನೆ ಎಷ್ಟಿದೆಯಪ್ಪ ಅಂದ್ರೆ 11.83 ವರ್ಷ ಇದೆ. ಹಾಗಾಗಿ ಇಲ್ಲಿ 12 ವರ್ಷ ಅಂತ ಮೆನ್ಷನ್ ಆಗಿದೆ. ಗುರು 12 ವರ್ಷ, ಶನಿ 29.43 ವರ್ಷ ಅಂತ ಇದೆ. ಸೊ ಯುರನಸ್ 84 ವರ್ಷ ಅಂತ ಇದೆ, ನೆಪ್ಚೂನ್ 165 ವರ್ಷ ಅಂತ ಇದೆ. ಸೊ ಹಾಗಾಗಿ ನೋಡಿ, ನಿಮ್ಗೆ ಈಸಿಯಾಗಿ ಈ ಒಂದು ಕ್ವಶನ್ಸ್ ಅನ್ನ ಈಸಿಯಾಗಿ ಮ್ಯಾಚ್ ಮಾಡ್ಬೋದು. ಹಾಗಾಗಿ ಇದನ್ನ ಮ್ಯಾಚ್ ಮಾಡಿದಾಗ ನಮ್ಗೆ ಸರಿಯಾದಂತ ಉತ್ತರ ಯಾವ್ದು ಸಿಗುತ್ತೆ ಅಂದ್ರೆ ಸ್ನೇಹಿತರೆ, ಇನ್ ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ, ಆಪ್ಷನ್ ಬಿ ಅಥವಾ ಆಪ್ಷನ್ 2 ಏನಿದೆ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಸೊ ಇಲ್ಲಿ ನೋಡಿದೆ, ಮ್ಯಾಚ್ ಮಾಡಿದೀನಿ. ಈ ಮ್ಯಾಚ್ ಮಾಡಿರೋ ಪ್ರಕಾರ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಬಹುತೇಕ ನಿಮ್ಗೆ ಈ ರೀತಿ ಮ್ಯಾಚ್ ಮಾಡಿದಾಗ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಇದು ವಿತ್ ಪ್ರೂಫ್ ಅನ್ನ ನನ್ನ ಪುಸ್ತಕ, ನಾನು ಮೊದಲೇ ಹೇಳಿದಾಗೆ ವಿತ್ ಪ್ರೂಫ್ ಅನ್ನ ನನ್ನ ಪುಸ್ತಕದಿಂದ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. 4 ಗುರುವಿನ ವಾರ್ಷಿಕ ಚಲನೆ, ಯುರೇನಸ್ ನ ವಾರ್ಷಿಕ ಚಲನೆ, ಶನಿಯ ವಾರ್ಷಿಕ ಚಲನೆ, ಜೊತೆಗೆ ನೆಪ್ಚೂನ್ ನ ವಾರ್ಷಿಕ ಚಲನೆಯನ್ನು ಹಾಕಿದ್ದೀನಿ. ಸಂಪೂರ್ಣವಾದಂತ ಗ್ರಹಗಳ ಮುಂದೆ ಕೇಳಲಾಗುವಂತ ಎಕ್ಸ್ಪೆಕ್ಟೇಷನ್ ಇರುವಂತ ಸಂಪೂರ್ಣ ಗ್ರಹಗಳ ಮಾಹಿತಿಯನ್ನು ಸಹ ನನ್ನ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ಅದನ್ನ ಒಂದ್ಸಲಿ ಪರ್ಚೇಸ್ ಮಾಡಿ ನೋಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಪುಸ್ತಕ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಪುಸ್ತಕ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಹಾಗಾಗಿ ನೀವು ಕೂಡ ಅದನ್ನ ಓದಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನನ್ನ ಬೆಳವಣಿಗೆಗೂ ಕೂಡ ನಿಮ್ಮ ಕಾರಣ ಇರಲಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಇರಲಿ. ಸಾಧ್ಯವಾದಷ್ಟು ಒಳ್ಳೊಳ್ಳೆ ಭೂಗೋಳಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ಸದಾ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ಈ ರೀತಿ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನನ್ನ ಬುಕ್ ಅನ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ, ಸೊ ಇವತ್ತು ಕೇಳಲಾಗಿರುವಂತ ಮತ್ತೊಂದು ಕ್ವಶನ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಕ್ವಶನ್ಸ್ ಯಾವಾಗ್ಲೂ ಕೂಡ ಕರ್ನಾಟಕದ ಭೂಗೋಳದ ಪರ್ವತ ಶಿಖರಗಳ ಬಗ್ಗೆ ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನ ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತಿದೆ. ಗೋಪಾಲ ಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ. ಇದು ಸಂಪೂರ್ಣವಾಗಿ ಮೈದಾನಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ, ಇವತ್ತಿನ ಎಕ್ಸಾಮ್ ಅಲ್ಲಿ ಕೇಳಿದರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚು, ಯಾಕಂದ್ರೆ ಇಳಿಕೆ ಕ್ರಮ ಅಂತ ಕೇಳಿರೋದ್ರಿಂದ ನಾವು ದೊಡ್ಡದ್ರಿಂದ ಕಡಿಮೆ ಕಡೆಗೆ ಬರ್ಬೇಕಾಗತ್ತೆ. ಇಲ್ಲಿ ನೋಡಿ, ಬಿಳಿಗಿರಿ ರಂಗನ ಬೆಟ್ಟ ಸರಿಯಾಗಿದೆ ಫಸ್ಟ್, ಯಾಕಂದ್ರೆ 1707 ಮೀಟರ್ ಹೈಟ್ ಇದೆ.
ಸೊ ಚಾಮರಾಜನಗರ ಜಿಲ್ಲೆನಲ್ಲಿ ಬರುತ್ತೆ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ನಮ್ಗೆ. ಇದಾದ್ಮೇಲೆ ಇದು ಕೂಡ ಚಾಮರಾಜನಗರ ಜಿಲ್ಲೆನಲ್ಲಿ ಬರುತ್ತೆ, ಗೋಪಾಲಸ್ವಾಮಿ ಬೆಟ್ಟ. ಮಂಡ್ಯದಲ್ಲಿ ಬರುತ್ತೆ ಮೇಲ್ಕೋಟೆ ಬೆಟ್ಟ. ಕೊನೆಗೆ ಬರುತ್ತೆ ಚಾಮುಂಡಿ ಬೆಟ್ಟ. ಇದು ಸರಿಯಾಗಿ ಇಳಿಕೆ ಕ್ರಮದಲ್ಲಿದೆ ಸ್ನೇಹಿತರೆ, ದೊಡ್ಡದ್ರಿಂದ ಚಿಕ್ಕಕ್ಕೆ ಬಂದಿದೀವಿ. ಸೊ ಹಾಗಾಗಿ ಸರಿಯಾದಂತ ಉತ್ತರ 4 ಅಥವಾ ಡಿ ಇದಕ್ಕೆ ಸರಿಯಾದಂತ ಉತ್ತರ. ಇದರ ಒಂದು ಸಂಪೂರ್ಣ ಮಾಹಿತಿ ಪಶ್ಚಿಮದ ಮೈದಾನದ, ಸೊ ಜೊತೆಗೆ ಪೂರ್ವ ಮೈದಾನ, ಉತ್ತರದ ಮೈದಾನ, ದಕ್ಷಿಣದ ಮೈದಾನ, ಮಲೆನಾಡಿನ ಬೆಟ್ಟಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಪರ್ವತ ಶಿಖರಗಳ ಮಾಹಿತಿಯನ್ನು ನನ್ನ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದೀನಿ. ಇವತ್ತು 4 ಪರ್ವತ ಶಿಖರಗಳನ್ನ ಏನ್ ಕೇಳಿದರೆ ಅದರ 4 ಬೆಟ್ಟಗಳ ವಿತ್ ಹೈಟ್ ಸಮೇತ, ಜಿಲ್ಲೆಗಳ ಸಮೇತ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೀವು ನೋಡ್ಬೋದಾಗತ್ತೆ. ಇನ್ ವಿಶೇಷವಾಗಿ ಘಾಟ್ಗಳ ಬಗ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಕ್ವಶನ್ಸ್. ಇಲ್ಲಿ ನೋಡಿ ಘಾಟ್ಗಳು ಬೋರ್ಘಾಟ್, ತಾಲ್ಘಾಟ್, ಪಾಲ್ಘಾಟ್, ಆಗುಂಬೆ ಘಾಟ್ ಅಂತೇಳಿ 4 ಘಾಟ್ ಅನ್ನ ಕೇಳಿದರೆ 3 ಘಾಟ್ಗಳು ಬಂದಾಗ ವಿಶೇಷವಾಗಿ 2 ಮಹಾರಾಷ್ಟ್ರದಲ್ಲಿದ್ದಾವೆ, ಜೊತೆಗೆ ಇನ್ನೊಂದು ಚೆನ್ನೈಯಿಂದ ತ್ರಿವೇಂದ್ರಂಗೆ ಕನೆಕ್ಟ್ ಆಗುವಂತ ಘಾಟ್ ಇದೆ, ಒಂದು ಕರ್ನಾಟಕದ ಘಾಟ್ ಇದೆ. ಈ ಒಂದು ಸರಿಯಾದಂತ ಜೋಡಣೆಯನ್ನ ಸರಿಯಾಗಿ ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ನೋಡಿ ತಾಲ್ಘಾಟ್, ಬೋರ್ಘಾಟ್ ಮುಂಬೈ ಟು ಪುಣೆ ಸರಿಯಾಗಿದೆ, ತಾಲ್ಘಾಟ್ ಮುಂಬೈ ಟು ನಾಸಿಕ್ ಸರಿಯಾಗಿದೆ, ಪಾಲ್ಘಾಟ್ ರಾಜ್ಮನ್ಸ್ ಟು ಪಾಲಿ ಜಿಲ್ಲೆ ಅಂತ ಇದೆ. ಇಲ್ಲ, ಪಾಲ್ಘಾಟ್ ಚೆನ್ನೈಯಿಂದ ತ್ರಿವೇಂದ್ರಂಗೆ ಕನೆಕ್ಟ್ ಆಗತ್ತೆ, ತ್ರಿವೇಂದ್ರಂಗೆ ಕನೆಕ್ಟ್ ಆಗತ್ತೆ. ಹಾಗಾಗಿ ಇದು ಸರಿಯಾದಂತ ಉತ್ತರ ತಪ್ಪು ಉತ್ತರ. ಹಾಗಾದ್ರೆ ರಾಜ್ಮನ್ಸ್ ಟು ಪಾಲಿ ಜಿಲ್ಲೆಗೆ ಕನೆಕ್ಟ್ ಆಗುವಂತ ಘಾಟ್ ಯಾವ್ದು ಅಂತ ಬಂದಾಗ ಸ್ನೇಹಿತರೆ ಇದು ನಿಮ್ಗೆ ಅರಾವಳಿ ಪರ್ವತ ಶ್ರೇಣಿನಲ್ಲಿ ಬರುತ್ತೆ, ಹಳದಿ ಘಾಟ್ ಅಂತ ಬರುತ್ತೆ. ಹಳದಿ ಘಾಟ್ ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕವನ್ನ ಕಲ್ಪಿಸುತ್ತೆ ಅಂದ್ರೆ ರಾಜ್ಮನ್ಸ್ ಟು ಪಾಲಿ ಜಿಲ್ಲೆ. ಹಾಗಾಗಿ ಇವತ್ತಿನ ಆಪ್ಷನ್ಸ್ ಅಲ್ಲಿ ಇದು ತಪ್ಪಾದಂತ ಉತ್ತರ ಆಗಿದೆ. ಇನ್ನ ಕರ್ನಾಟಕದ ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗಕ್ಕೆ ಕನೆಕ್ಟ್ ಆಗತ್ತೆ, ಉಡುಪಿ ಮತ್ತು ಶಿವಮೊಗ್ಗಕ್ಕೆ ಕನೆಕ್ಟ್ ಆಗತ್ತೆ. ಸೊ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಸ್ನೇಹಿತರೆ ಎ ಬಿ ಡಿ ಸರಿಯಾಗಿದೆ. ಸೊ ಇಲ್ಲಿನ ಆಪ್ಷನ್ಸ್ ಅಲ್ಲಿ ಆಪ್ಷನ್ 2 ಎ ಬಿ ಡಿ ಸರಿಯಾಗಿದೆ. ಎ ಬಿ ಡಿ ಯಾರು ಮಾರ್ಕ್ ಮಾಡಿರ್ತೀರಾ ಅದು ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಖಂಡಿತವಾಗ್ಲೂ ಇದು ಕೂಡ ನನ್ನ ಪುಸ್ತಕದಲ್ಲೇ ಮೆನ್ಷನ್ ಆಗಿದೆ, ಇದು ನೋಡ್ಬೋದು ಒಂದ್ಸಲಿ. ಯಾಕಂದ್ರೆ ಘಾಟ್ಗಳನ್ನ ಟೇಬಲ್ ಮಾಡಿ ಲಿಸ್ಟ್ ಔಟ್ ಮಾಡಿ ನಮ್ಗೆ ಓದುಗರಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಬಿಟ್ರೆ ಬೇರೆ ಏನೋ ಉದ್ದೇಶ ಇಲ್ಲ ಸ್ನೇಹಿತರೆ. ಒಂದು ಭಾಗದಲ್ಲಿ ನೋಡಿ ನಾನು ಮಾರ್ಕ್ ಮಾಡಿದೀನಿ ತಾಲ್ಘಾಟ್, ಬೋರ್ಘಾಟ್, ಪಾಲ್ಘಾಟ್ ಅಂಡ್ ಆಗುಂಬೆ ಘಾಟ್. ಈ 4 ಘಾಟ್ಗಳು ಜೊತೆಗೆ ಕರ್ನಾಟಕದ ವಿಶೇಷ ಘಾಟ್ಗಳು, ಭಾರತದ ವಿಶೇಷ ಘಾಟ್ಗಳ ಬಗ್ಗೆ ಮಾಹಿತಿ ಇಲ್ಲಿ ಶೇರ್ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇರುವಂತ ಕ್ವಶನ್. ಸ್ವಲ್ಪ ಈ ಕ್ವಶನ್ ವಿಚಿತ್ರವಾಗಿದ್ರು ಕೂಡ ತುಂಬಾ ಈಸಿ ಆಗಿದೆ. ಏನಪ್ಪಾ ಕ್ವಶನ್ ಅಂದ್ರೆ ಕರ್ನಾಟಕದ ನಕ್ಷೆಯನ್ನ ಕೊಟ್ಟು ಈ ನಕ್ಷೆಯಲ್ಲಿ ಒಂದು ಮಾರ್ಕ್ ಅನ್ನ ಮಾಡಿ ಇಲ್ಲಿರುವಂತ ಮಣ್ಣಿನ ವಿಧ ಯಾವುದು ಅಂತ ಕೇಳಿದರೆ ಇಲ್ಲಿ ವಿಶೇಷವಾಗಿ ಕಪ್ಪು, ಮೆಕ್ಕಲು, ಕೆಂಪು, ಜಂಬಿಟ್ಟಿಗೆ. ಯಾಕಂದ್ರೆ ನಮ್ಮ ಮೆಕ್ಕಲು ಮಣ್ಣು ಅಂತ ಬಂದಾಗ ನಮ್ಗೆ ಕರಾವಳಿಯ ಭಾಗದಲ್ಲಿ ಸ್ವಲ್ಪ ಭಾಗದಲ್ಲಿ ನಾವು ಮೆಕ್ಕಲು ಮಣ್ಣನ್ನು ನೋಡ್ತೀವಿ, ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಮೆಕ್ಕಲು ಮಣ್ಣಿನ ಪ್ರಮುಖ ಅಂಶಗಳು ನಮ್ಮಲ್ಲಿ ಇಲ್ಲ. ಇನ್ನು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿರೋ ಮಣ್ಣು ಯಾವುದು? ಕೆಂಪು, ಕಪ್ಪು, ಜಂಬಿಟ್ಟಿಗೆ. ಇನ್ನು ಕೆಂಪು ಅಂತ ಬಂದಾಗ ಸಹಜವಾಗಿ ನೋಡಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬರುತ್ತೆ ಕೆಂಪು. ಕಪ್ಪು ಅಂತ ಬಂದಾಗ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕಪ್ಪು ಮಣ್ಣು ವಿಸ್ತರಿಸಿದೆ. ಹಾಗಾದ್ರೆ ನಾನು ಮುಂಚೆನೆ ಹೇಳಿದೀನಿ ಮೆಕ್ಕಲು ಮಣ್ಣು ಇಲ್ಲ, ಕಪ್ಪು ಇಲ್ಲಿ ಬರುತ್ತೆ, ಕೆಂಪು ಇಲ್ಲಿ ಬರುತ್ತೆ. ಹಾಗಾದ್ರೆ ಈ ಭಾಗದಲ್ಲಿ ಬರುವಂತ ಮಣ್ಣು ಯಾವ್ದಪ್ಪ ಅಂದ್ರೆ ಸರಿಯಾದಂತ ಉತ್ತರ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಅಂತ ಬಂದಾಗ ವಿಶೇಷವಾಗಿ ಗೊತ್ತಿರಲಿ ಸ್ನೇಹಿತರೆ, ವಾರ್ಷಿಕ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಕರ್ನಾಟಕದ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ. ಸೊ ಈ ಭಾಗದಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಸಹ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ, ಒಂದ್ಸ್ ನೋಡಿ. ಯಾಕಂದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಬಂದಾಗ ಮ್ಯಾಪಲ್ ಕೂಡ ಮಾರ್ಕ್ ಆಗಿದೆ. ಸೊ ಜಂಬಿಟ್ಟಿಗೆ ಮಣ್ಣು ಅಂತ ಬಂದಾಗ ಅದರ ವಿಶೇಷತೆ ಏನು, ಉಪಯೋಗ ಏನು, ಎಲ್ಲ ಹಂಚಿಕೆಯಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಂಗ್ಳೂರು ಈ ಎಲ್ಲಾ ಭಾಗದಲ್ಲೂ ಸಹ ಈ ಮಣ್ಣು ಹಂಚಿಕೆಯಾಗಿದೆ. ಹಾಗಾಗದಲ್ಲಿ ಈ ಭಾಗದಲ್ಲಿ ಅಂತ ಬಂದಾಗ ನಾವು ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವ್ದು ಅಂತ ನೋಡೋದಾದ್ರೆ ಬಂದರುಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಿಲ್ಲ ಕ್ವಶನ್ಸ್, ಕಾಮನ್ ಆಗಿ ಏನಿದೆ ಬಂದರುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬಂದರುಗಳನ್ನ ಏನಂತ ಕರಿತೀವಿ ಅಂತ. ನೆಹರು ಬಂದರನ್ನ ನವಶೇವ ಬಂದರು ಅಂತ ಹೇಳಿ ಪುನರ್ನಾಮಕರಣ ಮಾಡಲಾಗಿದೆ. ಮಹಾರಾಷ್ಟ್ರದ ಕೊಂಕಣ ಕರಾವಳಿಯಲ್ಲಿದೆ. ಭಾರತದ ಬಿಸಿಯೆಸ್ಟ್ ಆದಂತ ಬಂದರು ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನ ಗುಜರಾತ್ ಕರಾವಳಿನಲ್ಲಿ ದೀನ್ ದಯಾಳು ಬಂದರಿದೆ, ಅದರ ಮತ್ತೊಂದು ಹೆಸರು ಕಾಂಡ್ಲಾ ಬಂದರು ಅಂತ. ಇನ್ನ ಮೂರನೇದು ವಿಒ ಚಿದಂಬರನವ್ರ ಬಂದರು ಯಾವ್ದು ಅಂತ ಕೇಳಿದ್ರೆ ಸೊ ಯಾವ್ದಪ್ಪ ಅಂದ್ರೆ ಅದನ್ನ ಟುಟಿಕಾರಿನ್ ಅಥವಾ ತೂತುಕುಡಿ ಬಂದರನ್ನ ನಾವು ಚಿದಂಬರನವ್ರ ಬಂದರು ಅಂತ ಕರಿತೀವಿ. ಬಟ್ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಸಿ ಏನಾಗಿದೆಯಪ್ಪ ಅಂದ್ರೆ ತಪ್ಪಾಗಿದೆ. ಇನ್ನ ಕಾಮರಾಜನ್ ಬಂದರನ್ನ ಏನಂತ ಕರಿತೀವಪ್ಪ ಅಂದ್ರೆ ಎನ್ನೋರು ಬಂದರು ಅಂತ ಕರಿತೀವಿ. ಸೊ ಇದು ಏಕೈಕ ಖಾಸಗಿ ಬಂದರು ಕಾಮರಾಜರು ಬಂದರು ಅಥವಾ ಎನ್ನೋರು ಬಂದರು ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಎ ಸರಿಯಾಗಿದೆ, ಬಿ ಸರಿಯಾಗಿದೆ, ಡಿ ಸರಿಯಾಗಿದೆ, ಸಿ ತಪ್ಪಾಗಿದೆ.
ಹಾಗಾದ್ರೆ ಇವತ್ತಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಅಂತ ಈ ಕ್ವಶನ್ಗೆ ಸರಿಯಾದಂತ ಉತ್ತರ ಎ ಬಿ ಡಿ ಸರಿಯಾಗಿದೆ. ಎ ಬಿ ಡಿ ಸರಿಯಾಗಿದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದರ ಬಗ್ಗೆ ಎಸ್ಪೆಷಲಿ ನೋಡಿ, ಇದನ್ನ ಸಂಪೂರ್ಣವಾಗಿ 4 ಬಂದರಗಳ ವಿಶೇಷತೆಯನ್ನು ಕೂಡ ಹಾಕಿದೀನಿ ನೋಡಿ. ಎಲ್ಲ ಬಂದರಗಳ ವಿಶೇಷತೆ ಜೊತೆಗೆ ದೀನ್ ದಯಾಳ್ ಬಂದರು ಕಾಂಡ್ಲಾ, ನವಶೇವ ಬಂದರು ನೆಹರು, ಎನ್ನೂರು ಕಾಮರಾಜನ್ ಬಂದರು, ಚಿದಂಬರಂ ಬಂದರನ್ನ ನಾವು ಟ್ಯುಟಿಕಾರಿನ್ ಬಂದರು ಅಂತ ಕರಿತಾ ಇದೀವಿ. ಹಾಗಾಗಿ ಅಲ್ಲಿ ಪಾರಾದ್ವೀಪ ಕೊಟ್ಟಿದ್ದಾನೆ, ಹಾಗಾಗಿ ಅದು ತಪ್ಪಾಗಿದೆ ಸ್ನೇಹಿತರೆ. ಇದರ ಎಂಟೈರ್ ಮಾಹಿತಿ ನಿಮ್ಗೆ ಇಲ್ಲಿದೆ. ಇನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇಲ್ಲ, ಕಾರಣ ಯಾಕಪ್ಪ ಅಂದ್ರೆ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಕ್ವಶನ್ಸ್ ಯಾವ ಸರಿಯಾಗಿರುತ್ತೋ, ಯಾವ ತಪ್ಪಾಗಿರುತ್ತೋ, ಅಥವಾ ಸರ್ ಯಾವ್ದು ಹೇಳ್ತಾರೋ, ಈ ರೀತಿಯ ಕ್ಯೂರಿಯಾಸಿಟಿ ಆಗಿರೋದ್ರಿಂದ ನಾನು ನೇರವಾಗಿ ಕ್ವಶನ್ಸ್ ಗಳ ಬಗ್ಗೆ ಮಾತ್ರ ಅನಾಲಿಸಿಸ್ ಮಾಡ್ತೀನಿ ಸ್ನೇಹಿತರೆ. ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೇಳಿದ್ರೆ ಇದಕ್ಕೆ ಒಂದು ವರ್ಡ್ ಫೇಮಸ್ ಒಂದು ಫಾರ್ಮುಲಾ ಇದೆ. ಯಾವ್ದಪ್ಪ ಅದಂದ್ರೆ ಪಮ್ಮಿ ಮಗು ರಾಜಛತ್ರಿ ಎನ್ನುವಂತ ಫಾರ್ಮುಲಾ. ನಾನು ಯಾವಾಗ್ಲೂ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಫಾರ್ಮುಲಾಗಳು ಇಂಪಾರ್ಟೆಂಟ್ ಅಂತ. ಪಮ್ಮಿ ಮಗು ರಾಜಛತ್ರಿ ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾವನ್ನ ನೋಡ್ಕೊಂಡಾಗ ನಿಮಗೆ ಸಿಕ್ಕೋಗುತ್ತೆ ಸ್ನೇಹಿತರೆ. ಅದು ಹೋಗುವುದಿಲ್ಲ. ಬಿಹಾರ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂತ ಇದೆ ನೋಡಿ. ಈ ಫಾರ್ಮುಲಾ ನೋಡಿದಾಗ ಪಶ್ಚಿಮ ಬಂಗಾಳದಲ್ಲಿ ಹಾದು ಹೋಗುತ್ತೆ, ಮಧ್ಯಪ್ರದೇಶದಲ್ಲಿ ಹಾದು ಹೋಗುತ್ತೆ, ರಾಜಸ್ಥಾನದಲ್ಲಿ ಹಾದು ಹೋಗುತ್ತೆ. ಎಲ್ಲಿ ಹಾದು ಹೋಗಲ್ಲ ಅಂದ್ರೆ ಬಿಹಾರದಲ್ಲಿ ಹಾದು ಹೋಗುವುದಿಲ್ಲ. ಹಾಗಾದ್ರೆ ಸರಿಯಾದಂತ ಉತ್ತರ, ಸೊ 200% ಸರಿಯಾದಂತ ಉತ್ತರ ಇದು ಬಿಹಾರದಲ್ಲಿ ಹಾದು ಹೋಗುವುದಿಲ್ಲ. ಸರಿಯಾಗಿದೆ ಉತ್ತರ ಸ್ನೇಹಿತರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನ ಇದಕ್ಕೆ ಸಂಪೂರ್ಣವಾದಂತ ನನ್ನ ಪುಸ್ತಕದಲ್ಲಿ ಮ್ಯಾಪ್ ಸಮೇತ ಕೂಡ ಹಾಕಿದ್ದೀನಿ. ಜೊತೆಗೆ ಇದಕ್ಕೆ ನೋಡಿ, ಇದನ್ನ ಇಲ್ಲಿ ನೋಡ್ಕೊಂಡಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುತ್ತದೆ ಅಥವಾ ಹಾದು ಹೋಗುವುದಿಲ್ಲ, ಎಲ್ಲ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡ್ಬೋದು ನೀವು. ಇನ್ನ ಪ್ರಪಂಚದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ವಶನ್ ಇದೆ ಸ್ನೇಹಿತರೆ. ಇದು ವಿಶೇಷವಾಗಿದೆ, ಯಾಕಂದ್ರೆ ಕಾಮನ್ಲಿ ಪ್ರಪಂಚದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ವಿಶೇಷವಾಗಿ ಕೇಳಿದರೆ. ಏನಪ್ಪಾ ಅದಂದ್ರೆ ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗವು ಈ 2 ನಗರಗಳನ್ನ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ. ವ್ಯಾಂಕೋವರ್, ಹ್ಯಾಲಿಫ್ಯಾಕ್ಸ್, ಸಿಯಾಟಲ್ ಅಂಡ್ ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಅಂಡ್ ನ್ಯೂಯಾರ್ಕ್ ಅಂಡ್ ಲಾಸ್ಟ್ ಸಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಈ ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ ಸ್ನೇಹಿತರೆ. ಆಪ್ಷನ್ ಸಿ, ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಸೊ ಇದರ ಸರಿಯಾದಂತ ಒಂದು PDF ಸಮೇತ ನನ್ನ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ, ಹಾಕಿದ್ದೀನಿ ನೋಡಿ. ಯಾಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇದ್ರೆ ನನ್ನ ಪುಸ್ತಕವು ಅಥವಾ ನಾನು ದೊಡ್ಡ ಮಟ್ಟಕ್ಕೆ ಬೆಳೆಬಹುದು. ನಿಮ್ಮೆಲ್ಲ ಪ್ರೀತಿ ಸಹಕಾರ ಇರಲಿ, ಯಾಕಂದ್ರೆ ನನ್ನ ಪ್ರೂಫ್ ಅನ್ನ ಕೊಡುವಂತ ಉದ್ದೇಶ ಇಷ್ಟೇ ಸ್ನೇಹಿತರೆ. ಸೊ ಯಾಕಂದ್ರೆ ಪುಸ್ತಕದ ಒಂದು ನಿಜವಾದಂತ ಮಾಹಿತಿ ನಿಮ್ಗೆ ತಿಳಿದಿರ್ಲಿ ಅನ್ನೋದು ಬಿಟ್ರೆ ಬೇರೆ ಉದ್ದೇಶ ಖಂಡಿತವಾಗ್ಲೂ ನಂದು ಯಾವುದೂ ಇಲ್ಲ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಅಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು. ಪುಸ್ತಕ ನೋಡಿ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರಿಗೂ ಸ್ವಲ್ಪ ಶೇರ್ ಮಾಡಿ, ನಿಮ್ಮೆಲ್ಲರ ಸಹಕಾರ ಒನ್ಸ್ ಅಗೇನ್ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ಸೊ ಮುಂದಿನ ಕ್ವಶನ್ಸ್ಗೆ ಹೋಗೋಣ. ಸೊ ನೋಡಿ, ಅದಕ್ಕೆ ಪ್ರೂಫ್ ಅನ್ನ ನಾನು ಹೇಳಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವ್ದು ಅಂತ ಬಂದಾಗ ಇಲ್ಲಿ ನೋಡಿ, ಕ್ವಶನ್ ನೀಟಾಗಿ ಓದ್ಕೋಬೇಕು. ಓದ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನ ಗುರುತಿಸಿ ಅಂತ ಇದೆ. ಪ್ರಭಾವ ಬೀರುವ ಅಲ್ಲ, ಪ್ರಭಾವವನ್ನ ಬೀರದ ಅಂಶಗಳನ್ನ ಗುರುತಿಸಿ ಅಂತ ಇದೆ. ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತ ಅಂತ. ಇಲ್ಲಿ ಪ್ರಭಾವವನ್ನ ಬೀರದ ಅಂಶ ಯಾವ್ದಪ್ಪ ಅಂದ್ರೆ ಸೊ ನೋಡಿ ಸ್ನೇಹಿತರೆ, ರೇಖಾಂಶವು ಯಾವುದೇ ಪ್ರಭಾವವನ್ನ ಬೀರುವುದಿಲ್ಲ. ಬಿಕಾಸ್ ಯಾಕಪ್ಪ ಅಂದ್ರೆ ರೇಖಾಂಶ ಸಮಯ ಮತ್ತು ದಿನಾಂಕವನ್ನ ನಿರ್ಧಾರ ಮಾಡೋದಕ್ಕಷ್ಟೇ ಪ್ರಯೋಜನ. ಹಾಗಾಗಿ ಇಲ್ಲಿ ಪ್ರಭಾವ ಬೀರದ ಅಂಶ ರೇಖಾಂಶ ಅನ್ನೋದು ಸರಿಯಾದಂತ ಉತ್ತರ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೋಡಿ, ಇಲ್ಲಿ ಪ್ರಭಾವ ಬೀರದ ಅಂಶ ಯಾವ್ದಪ್ಪ ಅಂದ್ರೆ ಬಿ ಮಾತ್ರ ಪ್ರಭಾವವನ್ನ ಬೀರದ ಅಂಶ. ಸೊ ಈ ಹವಾಮಾನ ಮತ್ತು ವಾಯುಗುಣದ ಮೇಲೆ ಪ್ರಭಾವ ಬೀರುವಂತ ಅಂಶಗಳನ್ನು ನೋಡಿ ಸ್ನೇಹಿತರೆ, ನನ್ನ ಪುಸ್ತಕದಲ್ಲಿ ಇದೆ. ಇದು ನಿಮ್ಗೆ ನೋಡಿ, ಅಕ್ಷಾಂಶ, ಭೂರಾಶಿ, ದೂರ, ಪೀಕ್ಸ್ ಎತ್ತರ, ಪ್ರವಾಹ ಮಾರುತಗಳು, ಟಿಬೆಟ್ ಪ್ರಸ್ಥಭೂಮಿ, ಇವೆಲ್ಲವೂ ಸಹ ಹವಾಮಾನ ಮತ್ತು ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇದನ್ನು ಸಹ ಸ್ನೇಹಿತರೆ ನನ್ನ ಪುಸ್ತಕದಲ್ಲಿ ಪ್ರೂಫ್ ಅನ್ನ ಹಾಕಿದ್ದೀನಿ, ಒಂದ್ಸಲಿ ನೋಡ್ಕೋಬಹುದು ನೀವು. ಇನ್ನ ಮುಂದೆ ಹೋಗೋದಾದ್ರೆ ಸ್ನೇಹಿತರೆ, ಇದು ಬಹಳ ವಿಶೇಷವಾಗಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನ ಡ್ಯಾಶ್ ವಿಮಾನ ನಿಲ್ದಾಣಗಳು ಅಂತ ಕರಿತೀವಿ. ಹಸಿರು ಹಾಸಿನ ವಿಮಾನ ನಿಲ್ದಾಣಗಳು ಅಂತ ಕೂಡ ಕರಿತೀವಿ. ಜೊತೆಗೆ ಇದನ್ನ ಗ್ರೀನ್ ಫೀಲ್ಡ್ ಅಂತ ಕರಿತೀವಿ, ಯಾಕಂದ್ರೆ ಇವೆರಡು ಮುಖ್ಯ ಸಿಟಿಯಿಂದ ದೂರವಾಗಿದ್ದಾವೆ. ಈಗ ಉದಾಹರಣೆ, ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಸಿಟಿಯಿಂದ ಅದು ಅಪ್ರಾಕ್ಸಿಮೇಟ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತ
ದೇವನಹಳ್ಳಿನಲ್ಲಿದೆ. ಸೊ ಹಾಗಾಗಿ ಸಿಟಿಯಿಂದ ದೂರ ಇರೋದ್ರಿಂದ ಇದನ್ನ ನಾವು ಗ್ರೀನ್ ಫೀಲ್ಡ್ ಅಂತ ಕೂಡ ಕರಿತೀವಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಸರಿಯಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಇದನ್ನು ಕೂಡ ನಾನು ನನ್ನ ಪುಸ್ತಕದಲ್ಲಿ ನೋಡಿ ಬೆಂಗಳೂರಿನ ಬಗ್ಗೆ ವಿಶೇಷವಾಗಿ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹಸಿರು ವಿಮಾನ ನಿಲ್ದಾಣ ಅಂತ ಹೇಳಿ ಕರಿತೀವಿ. ಸೊ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ಅದನ್ನ ಚಾಯ್ಸ್ ಮಾಡ್ತೀವಿ. ಇನ್ನು ಮುಂದೆ ಹೋಗೋದಾದ್ರೆ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನ ಮುಖ್ಯವಾಗಿ ಮಾತನಾಡುತ್ತಾರೆ? ಆಪ್ಷನ್ ಎ ತ್ರಿಪುರ, ಮಣಿಪುರ, ಅಸ್ಸಾಂ ಮತ್ತು ಸಿಕ್ಕಿಂ. 4 ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಬೋಡೋ ಅನ್ನುವಂತ ಒಂದು ಭಾಷೆಯನ್ನ ಯಾವ ರಾಜ್ಯಗಳಲ್ಲಿ ಮಾತಾಡ್ತಾರೆ ಅಂದ್ರೆ ಸ್ನೇಹಿತರೆ, ನೋಡಿ ವಿಶೇಷವಾಗಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಅಸ್ಸಾಂ ರಾಜ್ಯ ಸರಿಯಾದಂತ ಉತ್ತರ. ಅಸ್ಸಾಂ ರಾಜ್ಯದಲ್ಲಿ ಬೋಡೋ ಭಾಷೆಯನ್ನ ಮಾತಾಡ್ತಾರೆ. ಸೊ ಇಡೀ ಬೋಡೋ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಬೋಡೋ ಬುಡಕಟ್ಟು ಅಸ್ಸಾಂ, ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್ ಕೆಲವು ಭಾಗಗಳಲ್ಲಿ ಕಂಡು ಬರುತ್ತಾರೆ. ಇಲ್ಲಿ ನೋಡಿ ನಿಮ್ಗೆ ಅಸ್ಸಾಂ ಇದೆ. ಸೊ ಈ ಒಂದು ಭಾಷೆ ಮತ್ತು ಬೋಡೋ ಭಾಷೆ ಮಾತನಾಡುತ್ತಾರೆ, ಅಸ್ಸಾಂನವರು ಬೋಡೋ ಭಾಷೆಯನ್ನ ಮಾತನಾಡುತ್ತಾರೆ ಅಂತೇಳಿ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಅಸ್ಸಾಂ. ನೆಕ್ಸ್ಟ್ ನಾವು ಮುಂದೆ ಹೋಗೋದಾದ್ರೆ, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವಂತಹ ಒಳನಾಡಿನ ಜಲಮಾರ್ಗ ಯಾವುದು ಅಂತ ಇದೆ ಸ್ನೇಹಿತರೆ. ರೈನ್, ವೋಲ್ಗಾ, ಡ್ಯಾನ್ಯೂಬ್, ಮಿಸಿಪ್ಪಿ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ರೈನ್. ಒಳನಾಡಿನ ಜಲಮಾರ್ಗವನ್ನ ಒಳಗೊಂಡಿರುವಂತ ನದಿ ಯಾವುದು ಅಂತ ಬಂದಾಗ ರೈನ್ ನದಿ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ಇದನ್ನ ನಾನು ನೇರವಾಗಿ ಹಾಕಿಲ್ಲ ಅಂದ್ರೂ ಕೂಡ ನನ್ನ ಪುಸ್ತಕದಲ್ಲಿ ಇದ್ರ ಬಗ್ಗೆ ನೋಡಿ ಉತ್ತರ, ಇದು ಯುರೋಪಿನ ಆರ್ಥಿಕತೆಗೆ ರೈನ್ ಪ್ರಮುಖವಾಗಿದೆ ಅಂತ ಮೆನ್ಷನ್ ಮಾಡಿದೀನಿ. ಸೊ ಯಾಕಪ್ಪ ಅಂದ್ರೆ ಈಗ ಆರ್ಥಿಕತೆ ಅಂತ ಬಂದಾಗ ನಾವು ಒಳನಾಡಿನ ಜಲ ಸಾರಿಗೆಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲ ಆರ್ಥಿಕತೆ ಹೆಚ್ಚಾಗಿ ತಂತಾನೆ ಡೆವಲಪ್ಮೆಂಟ್ ಆಗಿರುತ್ತೆ. ಹಾಗಾಗಿ ಈ ಪುಸ್ತಕದ ಮಾಹಿತಿಯನ್ನ ನೀವು ಹೊರತುಪಡಿಸಿದ್ರು ಕೂಡ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ರೈನ್ ನದಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನ ವಿಶೇಷವಾಗಿದೆ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಕ್ವಶನ್, ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ಅವರ ರಾಜ್ಯಗಳನ್ನ ಮ್ಯಾಚ್ ಮಾಡಿ ಅಂತ ಇದೆ. ಲಕೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ ಅಂತ ಇದೆ. ಇಲ್ಲಿ ನೋಡಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ಯಾಕಂದ್ರೆ ಲಾಕೇರಿ ಸಿಮೆಂಟ್ ಉತ್ಪಾದನಾ ಘಟಕ ರಾಜಸ್ಥಾನದಲ್ಲಿದೆ. ಇನ್ನು ವಿಜಯವಾಡ ಅಂತ ಬಂದಾಗ ಅದು ಆಂಧ್ರ ಪ್ರದೇಶದಲ್ಲಿದೆ. ಇನ್ನ ದುರ್ಗಾಪುರ ಅಂತ ಸಹಜವಾಗಿ ನಿಮ್ಗೆ ಗೊತ್ತಿರುತ್ತೆ, ವೆಸ್ಟ್ ಬೆಂಗಾಲ್. ಇನ್ನ ರಾಮಗುಂಡಂ ಅಂತ ಬಂದಾಗ ತೆಲಂಗಾಣದಲ್ಲಿದೆ. ಇದನ್ನ ನೀವು ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ನೀವು ಆನ್ಸರ್ ಅನ್ನ ಕ್ಲಿಯರ್ ಮಾಡ್ಬೋದು. ಯಾಕಂದ್ರೆ ಲಾಕೇರಿ ಅಂತ ಬಂದಾಗ ಇಲ್ಲಿ ನೋಡಿ, ಎಗೆ 2 ಸರಿಯಾಗಿದೆ, ಬಿಗೆ 4th ಸರಿಯಾಗಿದೆ, ಸಿಗೆ 1st ಸರಿಯಾಗಿದೆ, ಡಿಗೆ 4th ಸರಿಯಾಗಿದೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಸ್ನೇಹಿತರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನ ನಮ್ಮ ಭೂಗೋಳಕ್ಕೆ ಸಂಬಂಧಪಟ್ಟಂತ ವೆರಿ ರೀಸೆಂಟ್ ಕರೆಂಟ್ ಅಫೈರ್ ಅಪ್ಡೇಟ್ ಆಗಿ ಕ್ವಶನ್ ಕೇಳಿದ್ದೇನೆ. ಆಗಮನ್ ಎಂಬುದು ಏನು ಅಂತ ಕೇಳಿದ್ದೇನೆ. ಸೊ ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್, ಭಾರತದ ಮೊದಲ ಆಳ ಸಮುದ್ರ, ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್ ಅಂತ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಭಾರತದ ಮೊದಲ ಖಾಸಗಿ ಕಕ್ಷಿಕೆಯ ರಾಕೆಟ್ ಮಿಷನ್ ಅಂತೇಳಿ ಇದನ್ನ ನಾವು ಇತ್ತೀಚೆಗೆ ರೀಸೆಂಟ್ ಆಗಿ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಹಾಗಾಗಿ ಆಗಮನ ಎನ್ನುವುದೇನು ಅಂತ ಬಂದಾಗ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದು ಇತ್ತೀಚೆಗೆ ರೀಸೆಂಟ್ ಆಗಿರೋದ್ರಿಂದ ಇದು ನನ್ನ ಪುಸ್ತಕದಲ್ಲಿ ನಿಮಗೆ ಸಿಗಲ್ಲ. ಇದು ಕರೆಂಟ್ ಅಫೈರ್ ಜಿಕೆಗೆ ಸಂಬಂಧಪಟ್ಟಂತೆ ಓದ್ಬೇಕಾಗತ್ತೆ. ಅಂಡ್ ಆಲ್ಸೋ ಒಂದು ನನ್ನ ಕಡೆಯಿಂದ ಭೂಗೋಳವನ್ನ ಓದುವಂತ ಭೂಗೋಳ ಆಸಕ್ತರಿಗೆ ಒಂದು ಮಾತೇನಪ್ಪ ಅಂದ್ರೆ ಭೂಗೋಳವನ್ನ ಓದ್ಬೇಕಾದ್ರೆ ನಾವು ಪ್ರತಿನಿತ್ಯವೂ ಕೂಡ ಕರೆಂಟ್ ಅಫೈರ್ ಇಂದಾನೆ ಓದಬೇಕಾಗತ್ತೆ. ಸೊ ಕರೆಂಟ್ ಅಫೈರ್ ಲಿಂಕ್ ಮಾಡ್ಕೊಂಡು ಓದಿದಾಗ ನಿಮ್ಗೆ ಈಸಿಯಾಗಿ ಈ ರೀತಿ ಆಗಮನ ಅಂತ ಕ್ವಶನ್ಸ್ ಅನ್ನ ಬೇರೆ ಬೇರೆ ಕ್ವಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದಾಗುತ್ತೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಾದಂತ ಪ್ರಶ್ನೆಗಳಿಗೆ ನನ್ನ ಪ್ರಾಮಾಣಿಕವಾದಂತ ಸರಿಯಾದಂತ ಉತ್ತರವನ್ನ ನಾನು ಹೇಳಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಲೋಪಗಳು ದೋಷಗಳು ಇದ್ದಂತ ಸಂದರ್ಭದಲ್ಲಿ ಸೊ ಆ ಇಲಾಖೆಯಿಂದ ಬಂದಂತ ಈ ಉತ್ತರಗಳನ್ನ ಆಧರಿಸಿ ನಾವು ಸರಿ ಮಾಡ್ಕೊಳ್ಳೋಣ. ಬಹುತೇಕ ನನ್ನ ಪ್ರಕಾರ ಮತ್ತು ನನ್ನ ಅನಾಲಿಸಿಸ್ ಪ್ರಕಾರ, ನನ್ನ ಪುಸ್ತಕದ ಅನಾಲಿಸಿಸ್ ಮಾಡಿರೋ ಪ್ರಕಾರ, ಜೊತೆಗೆ ಅನೇಕ ಭೂಗೋಳದ ವಿಷಯ ತಜ್ಞರನ್ನ ಸಂಪರ್ಕ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಸರಿಯಾದಂತ ಉತ್ತರವನ್ನ ನಾನು ಸಿದ್ಧಪಡಿಸಿದ್ದೀನಿ. ಇದ್ರಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಲೋಪಗಳಿದ್ರೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದೆ ಬರುವಂತ CR ಇರ್ಬೋದು, DR ಇರ್ಬೋದು, KSRP ಇರ್ಬೋದು, VAO ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಭೂಗೋಳದಿಂದ 15ರಿಂದ 20 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ಪ್ರಕಾರವಾಗಿ ಓದಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.